ಅವರಿಗೆ ಗೃಹ ಸಚಿವರು ಏನಂತ ಹೇಳಿದ್ರೆ RSS ನೋಂದಣಿ ಎಲ್ಲ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನೋಡ್ರಿ ಅವನ್ ತಗೊಂಡ್ ಏನ್ ಮಾಡ್ತೀರಿ ಕರಿಗೆ ಅದು ಗೃಹ ಸಚಿವರು ಸರ್ ಅದೇ ಗೃಹ ಸಚಿವರು ನಾ ಒಪ್ತೀನಿ ಏನ್ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನ್ ಕೇಳ್ಬೇಕು ಏನ ಇದು ಅವನ್ ಕೆಲಸ ನಾ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ ಹೇಳ್ತಾರೆ. ಇವಾಗ ಇವ್ನ ಕೆಲಸ RSS ನಾಗ ನೋಡ್ರಿ RSS ತಂಟೆಗೆ ಯಾರು ಬಂದವ್ರು ಉಳಿದಿಲ್ಲ. ನೋಡ್ರಿ RSS ತಂಟೆಗೆ ಯಾರು ಬಂದವ್ರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರ. ನಮಗ್ ಕೆಟ್ಟ ಅನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ ಬೇಕು? ನನಗೆ ದಲಿತ ಮನುಷ್ಯನಿಗೆ ಅದಕ್ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ ಬೇಕು? ನನಗೆ ದಲಿತ ಮನುಷ್ಯನಿಗೆ ಅದಕ್ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ ಬೇಕು? ನನ್ನ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಮೋದಿ ಸರ್ಕಾರದ 12 ವರ್ಷ ಸಾಧನೆಗಳ ಬಗ್ಗೆ ತಮ್ಮೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗ್ಯದ ಅಂತಕ್ಕಂಥದ್ದು ಹೇಳ್ಬೇಕನ್ನೋ ದೃಷ್ಟಿಯಿಂದ ನಾನು ನಿಮಗೆ ಕರೆದಿದ್ದೀನಿ. ಆದ್ರೆ ಒಂದು ಕೆಟ್ಟ ಏನ್ ಅನಿಸ್ತದ ಅಂದ್ರ ಅದು ಬರ್ತೀನಿ ಒಂದೊಂದಾಗಿ. 17 ಲೋಕ ವಿಶ್ವಾಸ ಕರ್ನಾಟಕ ಮತ್ತು ದೇಶದ ಜನರ ನಿರಂತರ ನಂಬಿಕೆ ಮತ್ತು ಬೆಂಬಲ ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ನಾವು ಬೆಂಬಲ ಇರ್ತೇವೆ ಅನ್ನೋದು ಹೇಳ್ಯಾರ ಸ್ಪಷ್ಟವಾಗಿ. ಈಗ 17 ಲೋಕಸಭಾ ಸದಸ್ಯರನ್ನ ಈ ರಾಜ್ಯದಲ್ಲಿ 2014 ಜನ ಆರಿಸ್ಕೊಟ್ರು. 3 ದಶಕಗಳ ನಂತರ 2014 ಏನ್ ಫಸ್ಟ್ ಲೋಕಸಭಾ ಚುನಾವಣೆ ಆಯ್ತು, ಅವತ್ತು 17 ಲೋಕಸಭಾ ಸದಸ್ಯರನ್ನ ಜನ ಆರಿಸಿ ಕಳಿಸಿದ್ರು. 3 ದಶಕಗಳ ನಂತರ ಕೇಂದ್ರದಲ್ಲಿ ಪೂರ್ಣ ಸರ್ಕಾರ ಅಂದ್ರೆ ಯಾರ್ದು ಸಹಾಯ ಇಲ್ದೇನೆ ಪೂರ್ಣ ಸರ್ಕಾರ 2014 ಇದು ಮೋದಿಯವರ ಕಾಲದಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಹೇಳಿ, ಮುಂದೆ 2019 ಬಹುಶಃ ಕಾಂಗ್ರೆಸ್ ಸರ್ಕಾರನೇ ಇರಬಹುದು. ಅವತ್ತು 25 ಸ್ಥಾನಗಳಿಗೆ ಐತಿಹಾಸಿಕ ಜಯ. ಇತ್ತೀಚಿನ ಇತಿಹಾಸದಲ್ಲಿ ಅತ್ಯುತ್ತಮ ಪ್ರದರ್ಶನವಾಗಿರುವ ಕರ್ನಾಟಕದ 28 ಸ್ಥಾನಗಳಲ್ಲಿ 25 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಲೋಕಸಭೆಗೆ ಜನ ವೋಟ್ ಹಾಕಿದ್ರು. ಮೋದಿ ಅವರ ಆಡಳಿತ ಮಾದರಿಯ ಮತ್ತು ರಾಷ್ಟ್ರೀಯ ಭದ್ರತಾ ದೃಷ್ಟಿಕೋನವನ್ನು ಪುರಸ್ಕರಿಸಿದರು. 2024 51.66% ಮತಗಳನ್ನ ಭಾರತೀಯ ಜನತಾ ಪಾರ್ಟಿಗೆ ಬಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಇದ್ದರೂ ಕೂಡ 24 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 17 ಮತ್ತು ಜೆಡಿಎಸ್ ನಮ್ ಜೊತೆ ಇತ್ತಲ್ಲ ಅವತ್ತು, JDS 2 ಮೈತ್ರಿ ಸ್ಥಾನಗಳ ಕೂಟಕ್ಕೆ 19 ಸ್ಥಾನಗಳನ್ನ ಕರ್ನಾಟಕದ ಜನ ಕೊಟ್ರು. ಕೃಷಿ ಇದು ಎಲ್ಲ ನಿಮಗೆ ದಯವಿಟ್ಟು ಬಂದದಲ್ಲ, ತಮಗ ಎಲ್ಲರಿಗೂ ಬಂದದಲ್ಲ. ನಾನು ಮೇನ್ ಪಾಯಿಂಟ್ಗಳು ಹೇಳ್ತೀನಿ, ಉಳ್ಕಿವ್ ನೀವು ನೋಡ್ಕೊರಿ. ಆಮೇಲೆ 2.12 ಕೋಟಿ ಜನಧನ ಖಾತೆಗಳಿಗೆ ಬ್ಯಾಂಕಿನ ವ್ಯವಸ್ಥೆಯಿಂದ ವಂಚಿತರಾಗಿದ್ದ ಕರ್ನಾಟಕದ 2.12 ಕೋಟಿ ಜನರಿಗೂ ಹೆಚ್ಚು ಜನರನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲಾಯಿತು. ಮೊದಲು ಏನಿತ್ತು ನೋಡ್ರಿ, ನಿಮಗೆ ಗೊತ್ತದ. ಬ್ಯಾಂಕಿಂದು ಇದು ಕಾಂಗ್ರೆಸ್ನವ್ರಿಗೆ ಇದು ಹಿಂಗಾದ್ರೆ ಚೊಲೋ ಆತದ ಗೊತ್ತಿದ್ರು ಕೂಡ ಅವ್ರು ಮಾಡ್ಲಿಲ್ಲ. ಈ ಏನು ಜನಧನ ಅಕೌಂಟ್ ಅಂತ ನಾವೇನ್ ಹೇಳ್ತೀವಿ, ಇದು ಮಾಡ್ಲಿಲ್ಲ. ಯಾಕಂದ್ರೆ ಏನೇ ₹1 ನೋಡ್ರಿ, ರಾಜೀವ್ ಗಾಂಧಿ ಅವರು ಪಾರ್ಲಿಮೆಂಟ್ನಾಗ ಹೇಳಿದ್ರು ಒಂದಿನ, ಅಲ್ಲಿ ಬಿಜಾಪುರಕ್ಕ ನಾವು ₹10 ಅಥವಾ ₹100 ನಾವು ಮಂಜೂರಾತಿ ಮಾಡಿ ಕಳಿಸಿದ್ರ ಬೆನಿಫಿಷರಿಗೆ ಮುಟ್ಟುದು ರೊಕ್ಕ ಎಟ್ಟು ಅನ್ನೋದು ನೀವು ಕೇಳಿರಲ್ಲ. ಎಲ್ಲಾ ಮೀಡಿಯೇಟರ್ ತಿಂದು ಕೊನೆಗೆ ಅದಕ್ಕ ಒಂದ್ ₹4 ₹8 ಸಿಕ್ತಿತ್ತು. ಇದು ಆಗಬಾರದನ್ನ ಕಾರಣಕ್ಕೆ ಮೋದಿ ಅವರು ಈ ಜನಧನ ಯೋಜನೆಯನ್ನು ತಂದು ಕೊಟ್ಟು ಈ ರಾಜ್ಯದ ಜನರಿಗೆ 1 ಪೈಸಾ ಎಲ್ಲೇ ಮಂಜೂರಾತಿ ಆದ್ರೂ ಕೂಡ ಅದು ಅವರ ಬ್ಯಾಂಕಿಗೆ ನೇರವಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಮಾಡೋದು. ಇದು ದೊಡ್ಡ
ಜನರಿಗೆ, ಬಡ ಜನರಿಗೆ ಸಹಾಯ ಅಂತೇಳಿ, ಸಾಧನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನೋಡ್ರಿ, ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಏನು ಅಂದ್ರೆ, ನೋಡ್ರಿ 60 ವರ್ಷ ಈ ದೇಶದ ರಾಜಕಾರಣ ಮಾಡಿದ್ರು. 70 ವರ್ಷನಾಗ 60 ವರ್ಷ ರಾಜಕಾರಣ ಮಾಡಿದ್ರ ನೋಡ್ರಿ. ಅವ ನೆಹರು ಸಾಹೇಬ ಆದ, ಇಂದಿರಕ್ಕ ಆದ್ರು, ಆದ್ರ ಮೇಲೆ ಅವ್ರ ಇಂದಿರಕ್ಕನ ಮಗ ಎಲ್ಲರೂ ಬಂದ್ರು. ಈ ದೇಶದ ರಾಜಕಾರಣನೇ ಏನು ಗಾಂಧಿ ಫ್ಯಾಮಿಲಿಗೆ ಇತ್ತು ಏನಂಗಿತ್ತು ಅವಾಗ. ಮತ್ತೆ ಅಲ್ರಿ, ಅಲ್ಲ ನಿಮಗ ನಿಮ್ ಮನ್ಯಾಗ ಫಿಲ್ಟರ್ ಇರ್ತಾವ, ಎಲ್ಲ ನೀರ್ ಕುಡಿತೀರಪ್ಪ. ಸಾಮಾನ್ಯ ಜನರು ಬಡವರು ನೀರ್ ಎಲ್ಲಿ ಹೆಂಗ್ ಕುಡಿಬೇಕು ನೀರ? ಇದೆಲ್ಲವನ್ನ ತಿಳ್ಕೊಂಡು ಮೋದಿಯವರು ಅವಾಗ ನೋಡಿ, ಅದೃಷ್ಟಕ್ಕೆ ನಾನೇ ಮಂತ್ರಿ ಇದ್ದ ದೇಶದಲ್ಲಿ. ಅವ್ರ ಜೊತೆ ನಮಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ರಿ. ಆಂಧ್ರದಾಗ ಬಹಳ ಚಲೋ ಮಾಡ್ಯಾರ. ಇದು ಹರ್ ಘರ್ ನಲ್ಲ ಯೋಜನೆ, ನೀವು ಹೋಗಿ ನೋಡಿ ಬಾ ಅಂದ್ರು. ನಾವೆಲ್ಲ ಆಫೀಸರ್ ಕರ್ಕೊಂಡು ನಾನು ಹೋಗಿ ಎಲ್ಲ ಸುತ್ತಾಡಿ, ಆಂಧ್ರ ಪ್ರದೇಶದಲ್ಲಿ ಸುತ್ತಾಡಿ ಬಂದು ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಎಕ್ಸಿಕ್ಯೂಷನ್ ಮಾಡಿದ್ರು. ಏನು, ಇಡೀ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಪ್ರತಿಯೊಬ್ಬರಿಗೆ ಫಿಲ್ಟರ್ ನೀರು, ಪ್ರತಿಯೊಂದು ಹಳ್ಳಿಗೆ ಫಿಲ್ಟರ್ ನೀರು ಕೊಡಬೇಕು ಅನ್ನೋ ದೃಷ್ಟಿದಿಂದ ಈ ಏನು ಒಂದು ಯೋಜನೆಯನ್ನು ತಂದ್ರು. ಏನಪ್ಪಾ, ಈಗ ಕರ್ನಾಟಕಕ್ಕೆ 87.7 ಲಕ್ಷ ಗ್ರಾಮೀಣ ಜನರಿಗೆ ನೀರ ಜನಜೀವನ ಮಿಷನ್ ಆದಿಯಲ್ಲಿ ರಾಜ್ಯದಲ್ಲಿ 87.7 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಮನೆಗಳಿಗೆ ಯಶಸ್ವಿಯಾಗಿ ನಳ ಯೋಜನೆಯನ್ನ ಜೋಡಿಸ್ತಕ್ಕಂಥ ಕೆಲಸ ಮೋದಿಯವರು ಮಾಡಿದ್ರು. ಬಹಳ ಸಂತೋಷದ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಾಮಾಜಿಕ ಸುರಕ್ಷತೆ ಮತ್ತು ಕೋವಿಡ್ ಬಿಕ್ಕಟ್ಟಿನ ಸಕ್ರಿಯ ನಿರ್ವಹಣೆ. ಯಾಕಂದ್ರೆ ಒಟ್ಟ ಮೋದಿಯವರ 12 ವರ್ಷ ಯಾಕಂದ್ರೆ ನಮ್ಮ ಜಿಲ್ಲೆನಲ್ಲಿ ನಾವು ಪಾರ್ಟಿಯವರು 4 ಪ್ರಮುಖ ಅಂಶಗಳನ್ನ ಮಾಡಿದೆವು. ಈಗ ಒಂದು ಪ್ರಮುಖ ಅಂಶದಲ್ಲಿ ನಾನು RRC ಹೇಳಿದೀನಿ. ಈಗ ಎರಡನೇದ್ದು ಏನಪ್ಪಾ ಅಂತಂದ್ರ ಸಾಮಾಜಿಕ ಸುರಕ್ಷತೆ ಮತ್ತೆ ಕೋವಿಡ್ ಬಿಕ್ಕಟ್ಟಿನಲ್ಲಿ ಸಕ್ರಿಯ ನಿರ್ಧಾರದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಸುಮಾರು 48.9 ಲಕ್ಷ ಅಟಲ್ ಪೆನ್ಷನ್ ಚಂದಾದಾರರು. ಇಷ್ಟು ಜನ ಪೆನ್ಷನ್ದಾರ ಕೊಟ್ಟರು. 48.9 ಲಕ್ಷ ಜನರಿಗೆ ಕರ್ನಾಟಕದಲ್ಲಿ. ಸಂಘಟಿತ ಮತ್ತು ಅಸಂಘಟಿತ ವಲಯದ 49.9 ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ 60 ವರ್ಷದ ನಂತರ 1,000 ರೂಪಾಯಿಯಿಂದ 5,000 ಖಾತೆಯವರಿಗೆ ಖಾತೆಯವರಿಗೆ ನಂತರ ಕೊಟ್ರು. ಆಮೇಲೆ ಇನ್ನೊಂದಂದ್ರ 31.1 ಲಕ್ಷ ಕಿಸಾನ್ ಕ್ರೆಡಿಟ್ ಕೊಟ್ರು ರೈತರಿಗೆ ಕರ್ನಾಟಕದಲ್ಲಿ. ಕೃಷಿ ಮತ್ತು ಮೀನುಗಾರಿಕೆಯ ನಂಬಿದ 31.7 ಲಕ್ಷಕ್ಕೂ ಹೆಚ್ಚು ಜನರು ರಿಯಾಯಿತಿಯ ದರದಲ್ಲಿ ಸರ್ಕಾರದಿಂದ ಸಾಲ ಒದಗಿಸಿ ಲೇವಾದೇವಿಯಾದರು. ಆಮೇಲೆ ಮೂರನೇದ್ದು ಮತ್ತೆ 1,89 ಕೋಟಿ ಆಯುಷ್ಮಾನ್ ಕಾರ್ಡ್ಗಳು. ಎಷ್ಟು? 1.89 ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ಕೊಟ್ರು. ಕರ್ನಾಟಕದ 1,89 ಜನರಿಗೆ, ಅಧಿಕ ಜನರಿಗೆ, ನಾಗರಿಕರಿಗೆ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗೆ ಧನ ಸಹಾಯ ನೀಡಲಾಯಿತು. ನೋಡ್ರಿ, ಇದೆಲ್ಲ ಬಡವರ ಸಲುವಾಗಿ. ನಮ್ಮ ಜಿಲ್ಲೆನಲ್ಲಿ 1,89 ಕೋಟಿ ಜನರಿಗೆ ಇದು ಆಯುಷ್ಮಾನ್ ಭಾರತದ ಕಾರ್ಡ್ ಏನು ಕೊಟ್ಟಾರ. ಅದರಲ್ಲಿ ಸುಮಾರು ನನ್ನ ಅಂದಾಜು ಪ್ರಕಾರ ಸುಮಾರು 50 ಲಕ್ಷ ಜನರಿಗೆ ಅದು ಹಳೇದು, ಇದು ನಾ ಹೇಳೋದು. 50 ಲಕ್ಷ ಜನರಿಗೆ ನಮ್ಮ ಜಿಲ್ಲೆನಲ್ಲಿ ಇದು ಅವ್ರಿಗೆ ಆ ಫಾಯ್ದೆ ಮುಟ್ಟಾದ. ಯಾಕಂದ್ರೆ ದವಾಖಾನಿಗೆ ಹೋಗ್ತಾವ, ಕ್ಯಾನ್ಸರ್ ಆಗ್ಯದ್ರಿ, ಸುಡುಗಾಡ್ ಆಗ್ಯದ, ಮಣ್ಣಾಗ್ಯದ ಹೋಗಿರ್ತಾರ. ಅಲ್ಲೇ ದವಾಖಾನಿ ಒಳಗ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಯಾರ. 402 ಲಕ್ಷ ಫಲಾನುಭವಿಗಳಿಗೆ ಉಚಿತ ಪಡಿತರ. ನೋಡ್ರಿ, ಅಕ್ಕಿ ಗೋಧಿ ಏನ್ ಹಚ್ತಾರಲ್ಲ, ಅದು ಎಷ್ಟು ಅಂದ್ರೆ 402 ಲಕ್ಷ ಫಲಾನುಭವಿಗಳಿಗೆ ಉಚಿತವಾದ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನ ಹಂಚಿಸ್ತಕ್ಕಂಥ ಸಾಧನೆ ನರೇಂದ್ರ ಮೋದಿ ಅವರು ಈ
ರಾಜ್ಯಕ್ಕೆ ಮಾಡ್ಯಾರ. ದೇಶದಲ್ಲಿ ಕೂಡ ಏನಪ್ಪಾ ಅಂತಂದ್ರ ಒಂದು ಕುಟುಂಬಕ್ಕೆ 5 ಯಾರು ಬಡವ್ರು ಅದಾರ ಅವ್ರಿಗೆ 5 ಕಿಲೋನು 10 ಕಿಲೋ 5 ಕಿಲೋ ಅಲ್ಲ 5 ಕಿಲೋ ಫ್ರೀಯಾಗಿ ಕೊಡ್ಬೇಕು. ಅವ್ರಿಗೇನು ರೊಕ್ಕ ತಗೊಳಂಗಿಲ್ಲ ಪ್ರತಿಯೊಂದು ಕುಟುಂಬಕ್ಕೆ ಬಡವರಿಗೆ. ಅದು ಅಲ್ದೇನೆ ದೇಶದಾಗೂ ಕೂಡ ಒಟ್ಟು ಟೋಟಲ್ 85 ಕೋಟಿ ಜನರಿಗೆ ಇದು ಮುಟ್ಟಿಸ್ತಕ್ಕಂಥ ಕೆಲಸ ದೇಶದಾಗ ಹೇಳ್ತೀನಿ ನಾನು. ನಮ್ಮ ಜಿಲ್ಲೆ ನಮ್ಮಲ್ಲಿ ಎಷ್ಟಪ್ಪ ಅಂತಂದ್ರೆ ಸುಮಾರು 402 ಲಕ್ಷ ಜನರಿಗೆ ನಮ್ಮಲ್ಲಿ ಆಗ್ಯದ. ಆದ್ರೆ ದೇಶದಲ್ಲಿ ಸುಮಾರು 85 ಕೋಟಿ ಬಡವರಿಗೆ ಫ್ರೀಯಾಗಿ 5 ಕೆಜಿ ಅಕ್ಕಿ ಮತ್ತು ಗೋಧಿ ಕೊಡ್ತಕ್ಕಂಥ ಒಂದು ಸಾಧನೆ ಆಗ್ಯದ ಅಂತೇಳಿ ತಮಗೆ ಹೇಳಕ್ ಬರ್ತೀನಿ. ನೋಡ್ರಿ, ಕೋವಿಡ್ನಾಗ ಎಂತ ಬಂಗಾರ ಅಂತ ಕೆಲಸ ಮಾಡಿದ್ರಿ ಮೋದಿ ಅವರು ಸಾಧನೆ. ಹೇಳ್ರಿ ನೋಡೋಣ, ಎಂತ ಬಂಗಾರ ಅಂತ. ಕೋವಿಡ್ ನಿರ್ವಹಣೆಗೆ 220 ಕೋಟಿ ಡೋಸ್ ಲಸಿಕೆ. ಎಷ್ಟ್ರಿ? 220 ಕೋಟಿ, ಲಕ್ಷ ಅಲ್ಲ, ಕೋಟಿ ಜನರಿಗೆ ಡೋಸ್ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆಮೇಲೆ ನಾ ಭಾಳ ಕಡೆ ಹೇಳಿನಿ, ರಾಜ್ಯದಲ್ಲಿ ಇಂಥ ಸಂದರ್ಭದಾಗ ಏನ್ರಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಹಾದಿಗೆ ರೋಡ್ಗೆ ಹೆಣಗಳು ಬೀಳ್ತಿದ್ವು ಅಂತಕ್ಕಂಥ ಮಾತು ಹೇಳಿನಿ ನಾನು. ಆದ್ರೆ ನೋಡ್ರಿ, ನಮ್ಮ ಪ್ರಧಾನ ಮಂತ್ರಿಗಳು ಇಷ್ಟು ಕೋಟಿ ಜನರಿಗೆ ಡೋಸಸ್ಗಳನ್ನು ಕೊಟ್ಟು ಕೇಂದ್ರದ ಸಕ್ರಿಯ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಲಕ್ಷಕ್ಕೂ ಅಧಿಕ ಬೆನಿಫಿಷರಿಗಳ ಸಾಮರ್ಥ್ಯ, ಅತ್ಯಾಧುನಿಕ ICU ಸೌಲಭ್ಯಗಳು ಮತ್ತು ಸ್ವದೇಶಿ ಲಸಿಕೆ. ನೋಡ್ರಿ, ಇವರು ಬರೇ ಮೋದಿಯವರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಮಾಡೋದು ಅಷ್ಟೇ ಅಲ್ಲ, ಪರದೇಶಗಳಿಗೂ ಕೂಡ ಫ್ರೀಯಾಗಿ ಲಸಿಕೆಗಳನ್ನ ಹಂಚತಕ್ಕಂತ ಕೆಲಸ ಮಾಡಿದ್ರು. ಅಲ್ಲಿನೂ ಕೂಡ ಎಷ್ಟೋ ಜನರಿಗೆ ಜೀವ ಉಳಿಸಿದ್ರು. ಪಾಪ ಅವರೆಲ್ಲರೂ ಕೂಡ ಮೋದಿ ಅವ್ರ ಹತ್ರ ಬಂದು ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ. ಈಗ ಮೂರನೇದ್ದೇನಪ್ಪಾ ಅಂದ್ರೆ 4ರಲ್ಲಿ ಮೂರನೇದ್ದೇನಪ್ಪಾ ಅಂದ್ರೆ ಕೇಂದ್ರದ ತೆರಿಗೆಯ ಹಂಚಿಕೆಯಲ್ಲಿ 262% ಭಾರಿ ಹೆಚ್ಚಳ ಮಾಡಿದ್ದಾರ. ಆಮೇಲೆ ಹಿಂದೆ UPA ಸರ್ಕಾರ ಇದ್ದಾಗ ಎಷ್ಟಿತ್ರಿ? ಬರೀ 81.794 ಕೋಟಿಗೆ ಹೋಲಿಸಿದರೆ ಮೋದಿ ಸರ್ಕಾರದ 214ರಿಂದ 24ರವರೆಗೆ ಅವಧಿಯಲ್ಲಿ ಕರ್ನಾಟಕದಲ್ಲಿ ಸಿಕ್ಕ ತೆರಿಗೆಯ ಹಂಚಿಕೆ ಸುಮಾರು 2,96,730 ಕೋಟಿ ರೂಪಾಯಿಗೆ ತಲುಪಿದೆ. ನೋಡ್ರಿ, ಬದಮಾಸರು ಎಲ್ಲ ಇವ್ರು ಏನ್ ಹೇಳ್ತಾರ ಅಂದ್ರ ಕೇಂದ್ರ ಸರ್ಕಾರದ ನಮ್ಗೆ ಏನು ಸಿಕ್ಕಿಲ್ಲ, ಕೇಂದ್ರ ಸರ್ಕಾರದಿಂದ ಏನು ಸಿಕ್ಕಿಲ್ಲ ಅಂತಕ್ಕಂಥ ಮಾತ ಪ್ರತಿ ಸಲ ಹೇಳ್ತಾರ. ಕೇಂದ್ರ ನಮಗ ಏನು ಸಹಕಾರ ಮಾಡ್ತಾ ಇಲ್ಲ ಅಂತ ಪ್ರತಿ ಸಲನು ಹೇಳ್ತಾರ. ನಮಗ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರ. ನಿಮ್ಮ ಸರ್ಕಾರ ಇದ್ದಾಗ ಬರೀ 81 ಲಕ್ಷ ಕೋಟಿ ಕೊಟ್ರು. ಏನ್ರಿ? 81.794 ಕೋಟಿ ರೂಪಾಯಿ ಕೊಟ್ರು. ಮತ್ತು ಈ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಬೈತೀರಪ್ಪ, ಮತ್ ಇವ್ರ್ಯಾಕೆ ಕೊಡ್ಬೇಕಿತ್ತು ನಿಮ್ಗ? 2,96 ಲಕ್ಷ 2,96,000 ಜನರಿಗೆ ರೊಕ್ಕ ಕೊಟ್ರಪ್ಪ. ನೀವು ಕೊಡೋದಿಲ್ಲ ಅಂತ ಹೇಳಿರಿ. ಅವ್ರಿಗೆ ಇದು ಕಾಂಗ್ರೆಸ್ನವ್ರಿಗೆ ಇದೊಂದು ಬಹಳ ಗಂಭೀರವಾದಂತ ಉತ್ತರ. ಗ್ರಾಂಟ್ ಇನ್ ಏಡಿನಲ್ಲಿ 292% ಜಿಗಿತ. UPA ಅವಧಿಯಲ್ಲಿ ಸುಮಾರು 60.77 ಕೋಟಿಯಿಂದ ಮೋದಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕಕ್ಕೆ ಸಿಕ್ಕ ಅನುದಾನ 2,28,280 ಕೋಟಿಗೆ ಭಾರಿ ಏರಿಕೆ ಕಂಡಿದೆ. ಆಮೇಲೆ ರಸ್ತೆಗಳು 8.191 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಜಾಲ. ನೀವು ನೋಡಿರಿ ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ರಿ, ಇಷ್ಟ ಎಂದರೆ ಆಗಿದ್ದು ಏನ್ರಿ? ಅವ್ರಿಗೆ ಹೆದ್ದಾರಿನೇ ಗೊತ್ತಿದ್ದಿದ್ದಿಲ್ಲ. ಪಾಪ ವಾಜಪೇಯಿ ಅವರು ಬಂದ ಮೇಲೆ ಇಡೀ ದೇಶಕ್ಕೆ ಒಂದು ನಾನು ಮಾಲೆಯನ್ನು ಹಾಕ್ತೀನಿ ಅಂತ ಹೇಳಿ ಕಾಶ್ಮೀರ ಕನ್ಯಾಕುಮಾರಿಯಿಂದ ಮತ್ತೆ ಹೊಳ್ಳಿ ಕಾಶ್ಮೀರಕ್ಕೆ ರೋಡ್ ಮಾಡತಕ್ಕಂತ ಕೆಲಸ ಮಾಡಿದ್ರು ವಾಜಪೇಯಿ ಅವರಿದ್ದಾಗ. ಇದು ಒಂದು ದೇಶಕ್ಕೆ ಮಾಲಿಯನ್ನು ಕೊಟ್ಟಿರ್ತಕ್ಕಂತ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ ನೋಡಿ ಮೋದಿ ಅವರು 2014 ಪ್ರಧಾನಮಂತ್ರಿ ಆದಾಗ
ನಾವು ಇದನ್ನ ಯಾಕೆ ಮುಂದುವರಿಸಬಾರದು ಅಂತ ಹೇಳಿ ಈ ನ್ಯಾಷನಲ್ ಹೈವೇಗಳನ್ನ ದೇಶದಲ್ಲಿ ಮುಂದುವರ್ಸ್ಯಾರ. ಈಗ ಬಿಜಾಪುರದಲ್ಲಿ ತಾವು ನೋಡ್ತೀರಿ ಸುಮಾರು 6 ನ್ಯಾಷನಲ್ ಹೈವೇಗಳನ್ನ ತರತಕ್ಕಂತ ಪ್ರಯಾಸ ಕೊಟ್ಟಾರ ಅವ್ರು. ನಾ ಏನು ಮಾಡಿಲ್ಲ, ಅವ್ರು ಕೊಟ್ರು ಅನ್ನತ್ ನಾ ಬೇಡ್ದ, ಅವ್ರು ಕೊಟ್ರು ಅನ್ನೋ ಕಾರಣಕ್ಕೆ ಇವತ್ತು ಬಿಜಾಪುರದಲ್ಲಿ 6 ನ್ಯಾಷನಲ್ ಹೈವೇಗಳು ಬಂದು ಜಾಯಿನ್ ಆಗ್ಯಾವ. ಯಾವ ಜಿಲ್ಲಾದಾಗ ಅದ 6 ನ್ಯಾಷನಲ್ ಹೈವೇಗಳು. ಮತ್ತ ಅದಕ್ಕ ನಾ ಮತ್ ಬೇಡಿನಿ ಏನಪ್ಪಾ ಅಂತಂದ್ರೆ ಇವು 6 ನ್ಯಾಷನಲ್ ಹೈವೇ ಟ್ರಾಫಿಕ್ ಒಳಗ್ ಬಿಜಾಪುರದಾಗ ಬಂದ್ರೆ ಟ್ರಾಫಿಕ್ ಜಾಸ್ತಿ ಆಗ್ತದ. ಈಗ ಇಂಡಿಯಾದಿಂದ ಅಥಣಿಗೆ ಹೋಗೋ ಒಳಗೆ ಯಾಕೆ ಬರ್ಬೇಕು ಊರಾಗ? ಅದಕ್ಕೆ ಒಂದು ರಿಂಗ್ ರೋಡ್ ಬೇಕು. ಸುಮಾರು 750 ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗ್ಯದ. ಅದು ರಿಂಗ್ ರೋಡ್ ಸಹಿತ ಕೊಡ್ತೀನಿ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳು ಪತ್ರ ಗಡ್ಕರಿ ಅವರು ಬರೆದಾರೆ. ಗಡ್ಕರಿ ಅವರು ನಾ ಇದು ಮಾಡ್ತೀನಿ ಅಂತಕ್ಕಂತ ಮಾತು ಹೇಳ್ಯಾರ. ಸಾಕಷ್ಟು ದೇಶದಲ್ಲಿಯೂ ಕೂಡ ದೇಶದ ಚಿತ್ರನೇ ಬದಲು ಮಾಡ್ಯಾರ ಮೋದಿ ಅವ್ರ ಸರ್ಕಾರದಲ್ಲಿ. ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ಅವ್ರು ಬರೀ ಬಿಜಾಪುರ ಅಷ್ಟೇ ಅಲ್ಲ, ಎಲ್ಲಿ ಹೋದ್ರು ಕೂಡ ಈ ನ್ಯಾಷನಲ್ ಹೈವೇಗಳು ಭಯಂಕರ ನ್ಯಾಷನಲ್ ಹೈವೇ ಆದ್ರೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯಕ್ಕೆ ಮಾತ್ರ 8,190 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕೊಡ್ತಕ್ಕಂತ ಪ್ರಯಾಸ ಮಾಡ್ಯಾರ. ಆಮೇಲೆ ರೈಲ್ವೆ ವಿದ್ಯುತ್ತೀಕರಣ ನಿಮ್ಗೆ ಗೊತ್ತದ. ರೈಲ್ವೆ ಮೊದಲ ರೈಲ್ವೆ ಇಲೆಕ್ಟ್ರಿಕಲ್ ಮ್ಯಾಲ ಹೋಗ್ತದ ಅಂತ ಹೇಳಿದಾಗ ಅವಾಗ ನಾವು ಸಾಲಿ ಕಲೆ ಮುಂದ ಸಲ್ಲಾಪುರದಿಂದ ಪುಣಾಕ್ ಹೋಗಿ ಪುಣಾದಿಂದ ಬಾಂಬೆಗೆ ಹೋಗಿ ಹೊಳ್ಳಿ ಬರ್ತಿದ್ದೇವ್ ನಾವು. ಯಾಕಂದ್ರೆ ಅದು ನೋಡ್ಲಕ್ಕ ಅದು ಎಂಥದ್ದು ಇರ್ತದ. ಈಗ ನಮ್ಮ ಊರಿಗೆ ಬಂದ್ಬಿಟ್ಟದ. ಈಗ ಇಡೀ ದೇಶಕ್ಕೆ, ಬರೀ ನಮ್ಮ ಊರಿಗೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೇನೆ ಕೊಡ್ತಕ್ಕಂಥ ಸಾಧನೆ ನರೇಂದ್ರ ಮೋದಿ ಅವರು ಮಾಡ್ಯಾರ. ಇದು 18 ಪಟ್ಟು ವೇಗ ಫಾಸ್ಟು ಜಾಸ್ತಿ ಆಗ್ತದೆ. ಇದರಿಂದ ವಾರ್ಷಿಕ ಸರ್ಕಾರಿ ರೈಲ್ವೆ ವಿದ್ಯುತ್ತೀಕರಣದ ಪ್ರಮಾಣ 18 ಕಿಲೋಮೀಟರ್ 2014ಕ್ಕಿಂತ ಮುಂಚೆ ಇತ್ತು. ಅದು ಅಲ್ಲಿಂದ ಈಗ ಏನಾಗ್ಯದಪ್ಪ ಅಂತಂದ್ರ 317 ಕಿಲೋಮೀಟರ್ಗೆ ಏರಿಕೆ. ಮತ್ತು ಹುಬ್ಬಳ್ಳಿಯಲ್ಲಿ ವಿಶ್ವದ ಅತಿ ಉದ್ದ ರೈಲ್ವೆ ಪ್ಲಾಟ್ಫಾರ್ಮ್, ವಿಶ್ವದ ಅತಿ ಉದ್ದ ಪ್ಲಾಟ್ಫಾರ್ಮ್ ಎಲ್ಲಪ್ಪ ಅಂತಂದ್ರ ಅದು ಹುಬ್ಳಿನಲ್ಲಿ ಆಗ್ಯದ ರೈಲ್ವೆನಾಗ. ಇವೆಲ್ಲ ಭಯಂಕರ ಇವು ಎಲ್ಲ ಸಾಧನೆಗಳು ಅಲ್ಲೇನು ಹೇಳ್ರಿ ನೋಡ. ಇವ್ರು ಏನ್ ಮಾಡಿದ್ರಿ ಮರ ಒಂದೇ ಬಿಡ್ತಾರೆ. ಇದಕ್ಕೆ ಮುಗಿಸಿ ಹೇಳ್ತೀನಿ. ಇದು ನಾಲ್ಕನೇ ವಿಷಯ ಇಲ್ಲ. ಇನ್ನೊಂದು, ಈಗ ನಾವು ಯಾರು ಕೇಳಿದ್ರು ಗೊತ್ತಿಲ್ಲ, ನಾವಂತೂ ಕೇಳಿಲ್ಲ. ನಾವು ಬೇರೆ ಕೇಳಿದ್ದೆವು, ಅದು ಬೇರೆ ಕಡೆ ಶಿಫ್ಟ್ ಆಯ್ತು. ಈಗ ತುಮಕೂರಲ್ಲಿ HAL ಮತ್ತು ಬೋಯಿಂಗ್ ಅಂದ್ರೆ ಈ ಟ್ರೈನ್ಗಳದು ಇವು ಡಬ್ಬಿ ಹತ್ತೇವಲ್ಲ ನಾವು ಹಳ್ಳಿ ಭಾಷೆದಾಗ ಟ್ರೈನ್ ಡಬ್ಬಿ ಮಾಡ್ಲಕ್ಕ HALನವ್ರಿಗೆ ಟ್ರೈನ್ ಡಬ್ಬಿಗಳು ಕ್ಯಾಂಪಸ್ಸು ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಸೌಲಭ್ಯ ಮತ್ತು ಅಮೆರಿಕದ ಕೊರಗಿದ ಬೋಯಿಂಗ್ ಸಂಸ್ಥೆಯ ಅತಿ ದೊಡ್ಡ 1,600 ಕೋಟಿ ರೂಪಾಯಿ ಹೂಡಿಕೆಯ ತಾಂತ್ರಿಕ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ನೋಡ್ರಿ, ಇವ ಸಾಮಾನ್ಯ ಮಾತೇನು ಹೇಳ್ರಿ ನೋಡೋಣ. ಹೆಲಿಕಾಪ್ಟರ್ ತಯಾರು ಮಾಡೋದು ಅಲ್ಲೇ ತುಮಕೂರಲ್ಲಿ ಆಯ್ತು. ಆಮೇಲೆ ಅಮೆರಿಕದವರು ಹೂಡಿಕೆ ಬೆಂಗಳೂರಲ್ಲಿ ಆಯ್ತು. ಆಮೇಲೆ ಕಲಬುರಗಿಯಾಗ ನೋಡ್ರಿ, ಅದು ಕಲಬುರಗಿ. ಆಮೇಲೆ 7 ಟೆಕ್ಸ್ಟೈಲ್ದು ಪಾರ್ಕ್ಗಳು ಕೊಟ್ಟಿದ್ರು, 7 ಇಡೀ ದೇಶದಾಗ. ಅದ್ರಾಗ ನಮ್ಮ ರಾಜ್ಯದಾಗ 7 ಟೆಕ್ಸ್ಟೈಲ್ ಪಾರ್ಕ್ಗಳು. ಅದರಲ್ಲಿ ಗುಲ್ಬರ್ಗಾಗೂ ಕೂಡ ಒಂದು ಟೆಕ್ಸ್ಟೈಲ್ ಹೊಸ ಪಾರ್ಕ್ನ ಕೊಡ್ತಕ್ಕಂಥ ಪ್ರಯಾಸ ನಮ್ಮ ಸರ್ಕಾರದಿಂದ ಆಗ್ಯದ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸಿ, 4ನೇ ಅಂಶಗಳು ಏನದಪ್ಪ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವಿದೇಶಾಂಗ ನೀತಿಯ ಬಗ್ಗೆ ಅದ. ಅದು ಹೆಚ್ಚಿಗೆ ನಾನು ಹೇಳಿಲ್ಲ, ದಯವಿಟ್ಟು ತಾವು ಅದರಲ್ಲಿ ಗಮನಿಸಬಹುದು ಅಂತಕ್ಕಂಥ ವಿನಂತಿಯನ್ನ ನಿಮ್ಮೆಲ್ಲರಿಗೆ ಮಾಡಿಕೊಂಡು, ಇವತ್ತು ನೋಡ್ರಿ ದೇಶದಲ್ಲಿ ಬರೀ ರಾಜ್ಯದಲ್ಲಿ ಇದನ್ನ ಹೇಳಿ ನಾನು ದೇಶದ ಇತಿಹಾಸವನ್ನೇ ಬದಲು ಮಾಡ್ಯಾರ. 70 ವರ್ಷ, ಒಂದ್ ವೇಳೆ 60 ವರ್ಷ ಇದೇ ಮನುಷ್ಯನೇ ಇದ್ದಿದ್ರ, ಯಾರು ಮೋದಿಯವರು ಮೊದಲಿನಿಂದೇ ಇದ್ಬಿಟ್ಟಿದ್ರ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಿತ್ತು? ಇವತ್ತು ಜಗತ್ತಿನಲ್ಲೇ ನಂಬರ್ 1 ಆಗ್ತಿತ್ತು ಅಂತಕ್ಕಂಥ ಮಾತು ಹೇಳಿ, ಅದ್ರ ಜೊತೆಗೆ ಬಹಳ ಸಂತೋಷದ ವಿಷಯ ಏನಪ್ಪಾ ಅಂತಂದ್ರ, 2014ಕ್ಕಿಂತ ಮುಂಚೆ ದೇಶದ ಪರಿಸ್ಥಿತಿ ಏನಿತ್ತು ಅಂದ್ರೆ 14ನೇ ಜಾಗದಾಗಿತ್ತು ಆರ್ಥಿಕವಾಗಿ. 14ನೇ ಜಾಗದಾಗ ಇವತ್ತು ಪುಣ್ಯಾತ್ಮ ಇಷ್ಟೆಲ್ಲಾ ಪ್ರಯಾಸ ಮಾಡಿ 3ನೇ ಜಾಗಕ್ಕೆ ತಂದಾರ. ಇನ್ನು 2 ವರ್ಷದಲ್ಲಿ ನಾನು 1ನೇ ನಂಬರ್ ಹೋಗಿ ಮುಟ್ತೇವು ಅಂತಕ್ಕಂಥ ಆಶಾ ನಮಗೆಲ್ಲರಿಗೆ ಮನಸ್ಸಲ್ಲಿ ಆಶಾ ಅದ ಅಂತಕ್ಕಂಥ ಮಾತವನ್ನು ಹೇಳಿ, ಇವತ್ತು ಕಾಂಗ್ರೆಸ್ಸಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ
ಆಯ್ತು ಈ ಕೇಂದ್ರದ್ದು ನಾವು ಬಹಳ ಹೇಳೋದು ಬೇಡ. ರಾಜ್ಯ ಸರ್ಕಾರದಾಗ ಈಗ ಸರ್ಕಾರ ಬಂದ್ ನಾವು ಕೆಲವು ವಿಷಯಗಳ ಬಗ್ಗೆ ಹೌದ್ರಿ, ಹೌದೌದು, ಹೌದು. ಅದರೊಳಗೆ ಒಂದು ಉಜ್ವಲ ಸ್ಕೀಮ್ ಕೇಂದ್ರ ಸರ್ಕಾರ ತಂದಿದ್ದು ಮಹಿಳೆಯರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ 12 ಸಿಲಿಂಡರ್ ಕೊಟ್ಟಿದ್ರು. ಹಾ. ಅದು ಇಲ್ಲಿ 9 ಮಾಡಿದ್ರು, ಈಗ 4 ತಂದಾರೆ. ಅಲ್ಲ ಇನ್ನೊಂದ್ 12 ದಿನಕ್ಕೆ ನಾ ಕೊಡೋದಿಲ್ಲ ಅಂತ ಹೇಳ್ತಾರ. ನಾವು ನಮ್ ಸರ್ಕಾರದವ್ರು ಅದನ್ನ ಯಾಕೆ ಕೇಳಕತ್ತೀನಿ? ಉಜ್ವಲ ನೋಡ್ರಿ, ಅಲ್ಲ ಒಂದ್ ನಿಮಿಷ ಹೇಳ್ರಿ. ಉಜ್ವಲ ಯಾಕಂದ್ರಿ ಅಂದ್ರ ಹೌದ್ರಿ, ಉಜ್ವಲದೊಳಗ ಪೆಟ್ರೋಲ್ ರೇಟ್ ಆವಾಗ 65 ರೂಪಾಯಿ ಲೀಟರ್ ಇತ್ತು, ಸರ್ಕಾರದಾಗ 100 ರೂಪಾಯಿ ಕ್ರಾಸ್ ಆಯ್ತು. ಸಿಲಿಂಡರ್ ಆವಾಗ 400 ಇತ್ತು, 21,000 ರೂಪಾಯಿ ಕ್ರಾಸ್ ಆಯ್ತು. ಡಾಲರ್ ರೇಟ್ ಆವಾಗ 65 70 ಇತ್ತು, ಇವತ್ತು 97 ತನಕ ಹೋಗೈತಿ. ಆಮೇಲೆ ನೀವು 15 ಲಕ್ಷ ರೂಪಾಯಿ ತರ್ತೀರಂದಿದ್ದು ಬ್ಲಾಕ್ ಮನಿ ಒಂದು ತಂದಿಲ್ಲ. ಇವತ್ತು 42 ಅಂದ್ರೆ 42 ವರ್ಷದಿಂದ ಅತಿ ಹೆಚ್ಚು ನಿರುದ್ಯೋಗ ಬಂದಿರುವಂತ ಮೋದಿ ಸರ್ಕಾರದಲ್ಲಿ ರಿಪೋರ್ಟ್ ಹೇಳಿದ. ಅಂದ್ರೆ 42 ವರ್ಷದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ದೇಶದಲ್ಲಿ ಸೃಷ್ಟಿಯಾಗಿರುವುದು ಮೋದಿ ಸರ್ಕಾರದಲ್ಲಿ. ಅಲ್ಲಪ್ಪ ಒಂದ್ ಮಿನಿಟ್, ಒಂದಕ್ಕೆ ಹೇಳ್ತೀನಿ ತಡ್ರಿ ಉತ್ತರ. ಡಿಮಾನಿಟೈಸೇಷನ್ ಮಾಡಿದ್ರೆ ಏನ್ ಹೇಳಿದ್ರಿ? ಕಾಲಧನ ಇದು ಆಗ್ತದೆ, ಎಲ್ಲಾ ಟೆರರಿಸಂ ಎಲ್ಲ ಶಾಪ್ ಆಗ್ತದೆ ಅಂತ ಹೇಳಿ RBI ಆಧಾರೆ ಕೊಟ್ಟರು. 99.32% ಆಫ್ ದ ರೊಕ್ಕ ವಾಪಸ್ ಬಂತು ಅಂತ ಹೇಳಿ. ಬ್ಲಾಕ್ ಮನಿ ಎಲ್ಲಿ ಹೋಯ್ತು? ಇಷ್ಟೆಲ್ಲಾ ಪ್ರಶ್ನೆಗಳು ಇರ್ಬೇಕಾದ್ರೆ ಉತ್ತರ ಆಯ್ತು ನಿಮ್ ಕಡೆ. ನಾನು ಏನ್ ಹೇಳ್ಬೇಕು ಇಲ್ಲ ನೋಡ್ರಿ, ನಾ ಏನ್ ಹೇಳ್ಬೇಕು GDP ಸರ್ ನೋಡ್ರಿ. ಈಗ ನಾನ್ ಜೋಡಿ ಬಾ ಮರ ಎಲ್ಲ ಕುಡಿಸ್ತೀನಿ. GDP-ಗಿಂತ ಹೆಚ್ಚು GDP ನೇಪಾಳ ಮತ್ತು ಭೂಟಾನ್ ಆಯ್ತು, ಬಾಂಗ್ಲಾದೇಶ ಇದಾಯ್ತು, ಶ್ರೀಲಂಕಾದ ಆಯ್ತು. ನಮ್ GDP ಇನ್ನೂ ಕಡಿಮೆ ಆಗಿತ್ತು ಆ ಟೈಮ್ ನಲ್ಲಿ, ಯಾರು ಮೋದಿ ಸರ್ಕಾರದಲ್ಲಿ. ಬ್ಲಾಕ್ ಮನಿ ಹೈಯೆಸ್ಟ್ ಬ್ಲಾಕ್ ಮನಿ ದೇಶದಲ್ಲಿ ಹೋಗಿದೆ ಅಂತ ಹೇಳಿ ಇದೇ ಸರ್ಕಾರದಲ್ಲಿ ರಿಪೋರ್ಟ್ ಕೊಟ್ಬಿಟ್ಟಾರೆ. ಸ್ವಿಟ್ಜರ್ಲ್ಯಾಂಡ್ ದಲ್ಲಿ ಅವ್ರು ಏನೇನ್ ಹೇಳ್ತಾರ ಒಂದ್ ಹೇಳ್ಬಿಡ್ಲಿ. ಇಲ್ಲಿ ನೋಡ್ರಿ, ನೀವು ಏನ್ ಕೇಳಕತ್ತಿರಲ್ಲ ಬಹಳ ಸತ್ಯ ಅಂತ ಹೇಳಿ ಕೇಳಕತ್ತೀರಿ. ಮತ್ತ ನೀವು ಹಿಂದೆ ಕೇಳ್ಬೇಕಿತ್ತುಪ್ಪ. ಅಲ್ಲ ಈಗ ಇಡೀ ದೇಶದ ಫೈನಾನ್ಸು 14ನೇ ಪ್ಲೇಸಿಗೆ ಇತ್ತು ಕಾಂಗ್ರೆಸ್ನ ಇದ್ದಾಗ, ಈಗ 3ನೇ ಪ್ಲೇಸಿಗೆ ಬಂದದ. ಅದು ಏನ್ ಇವು ಎಲ್ಲ ಇಲ್ದೇನೆ ಬಂತ ಅದು ಫೈನಾನ್ಸ್ ಅಲ್ಲಿ. ನೋಡ್ರಿ ನಾನು ಫೈನಾನ್ಸ್ ಹೇಳ್ತೀನಿ ಕೇಳ್ರಿ, ನಾನು ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ನಾನು ಒಬ್ಬ ಲೋಕಸಭಾ ಸದಸ್ಯ. ನಡ್ರಿ ಅದಕ್ಕೆ ಅವ್ರಿಗೆ ಒಂದಿಟ್ಟು ಹೇಳ್ಬಿಡೋಣ. ಅದಕ್ಕ ನಾನು ಲೋಕಸಭಾ ಸದಸ್ಯ. ನೀವೇನ್ ಕೇಳಿರಿ ಅದನ್ನೆಲ್ಲ ನಾನು ತಲೆಯಾಗ ಇಟ್ಕೊಳಕ ಕಂಪ್ಯೂಟರ್ ಮಷಿನ್ ನನಗಿಲ್ಲ. ದೇವ್ರು ನಿನಗ್ ಕೊಟ್ಟಾನ. ನೀವು ಅದನ್ನೆಲ್ಲ ಕೇಳಿರಲ್ಲ. ಇದನ್ನ ನಾ ಯಾವಾಗ ಉತ್ತರ ಕೊಡಿಸ್ಬೇಕು ನಾ ಕೊಡಿಸ್ತೀನಿ ನಿಮಗೆ. ಅದು ಹಾಕ್ರಿ, 8,000 ಹಾಕ್ರಿ ಎಲ್ಲಾರು ಪೇಪರ್. ದಯವಿಟ್ಟು 8 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡಲ್ತು, 14 ಕೋಟಿ ಕೇಂದ್ರ ಕೊಟ್ಟಾರ. ಹಾಕ್ರಿ ಒಂದಿಟ್ಟು. ಸರ್, ಈ ಪ್ರಿಯಾಂಕ ಖರ್ಗೆ ಕೇಂದ್ರಕ್ಕೆ ನಾವೇನ್ ಕೈ ಚೆಚ್ಚಾಕತ್ತಿಲ್ಲ, ಗ್ಯಾರಂಟಿ ಸಲುವಾಗಿ ನಮಗ್ ದುಡ್ಡೇ ಕೊಡಾಕತ್ತಿಲ್ಲ ಅಂತ. ಮತ್ತೆ ಈಗ ಇಲ್ಲಿ ಕೊಟ್ಟಿನ ಲೋಪ ಅಲ್ಲಿ ನೋಡ್ರಿ. ಅಲ್ಲಿ ಅಂದ್ರಿ ಅವ್ರಿಗೆ ಯಜಮಾನ್ರಿಗೆ ವಯಸ್ಸಾಗ್ಯದ, ಅವ್ರಿಗೆ ನಡಿಲಕ್ ಬರಲ್ತು, ಏನೂ ಇಲ್ಲ. ಆದ್ರ ನಂದು ಸಲಹೆ ಏನಂದ್ರೆ ರಾಜಕಾರಣ ಬಿಟ್ಟು ಸುಮ್ ಮನ್ಯಾಗ ಇರೋಪ, ಯಾಕೆ ಸಾಯ್ತ ಕಾಂಗ್ರೆಸ್ನವ್ರು ಜೋಡಿ ಅನ್ನೋದು ನನ್ನ ಅಭಿಪ್ರಾಯ ಅದ. ಈಗ ಹೋಗಿ ಹೇಳ್ತೀನಿ ಒಮ್ಮೆ. ಅದಕ್ಕ ಸ್ವಲ್ಪ ಇದು ಸರಿ ಇಲ್ಲ ಅಲ್ರಿ. ಇಷ್ಟೆಲ್ಲ ಕೊಟ್ರೆ ಇನ್ನೇನು ಕೊಡ್ಬೇಕ್ರಿ? ತಗೊಂಡು ಒಯ್ದು ಕೊಡ್ಬೇಕ ಅವ್ರಿಗೆ. ಅಲ್ರಿ ತಮ್ಮ ಸರ್ಕಾರ ಇದ್ದಾಗ ಎಷ್ಟು ಕೊಟ್ರತ್ತ? 81% ಇಡೀ ಸರ್ಕಾರ ಇದ್ದಾಗ. ನಾವ್ ಕೊಟ್ಟದ್ದು ಎಷ್ಟು ನೀವೇ ನೋಡ್ರಿ. 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ರೊಕ್ಕ ಕೊಟ್ಟಿದ್ದೇವು. ಮತ್ ಕೊಟ್ಟಿಲ್ಲ ಅಂತ ಹೇಳಿದ್ರಾಗ ಏನು ಅರ್ಥ ಇಲ್ಲ. ಗೃಹ ಸಚಿವರು ಏನಂತ ಹೇಳಿದ್ರೆ RSS ನೋಂದಣಿ ನೋಡ್ರಿ, ಅವನ್ ತಗೊಂಡ್ ಏನ್ ಮಾಡ್ತೀರಿ? ಖರ್ಗೆದು ಗೃಹ ಸಚಿವರು ಸರ್. ಅದೇ ಗೃಹ ಸಚಿವರು ನಾ ಒಪ್ತೀರಿ. ಏನ್ ಹೇಳ್ತ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನ್ ಕೇಳ್ಬೇಕು, ಇದು ಅವನ್ ಕೆಲಸ ನಾ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ ಹೇಳ್ತಾರೆ. ಇವನ್ ಕೆಲಸ RSS ನಾಗ ನೋಡ್ರಿ. RSS ತಂಟೆಗೆ ಯಾರು ಬಂದವ್ರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರ. ನಮಗ್ ಕೆಟ್ಟ ಅನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಎದಕ್ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಎದಕ್ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸುಮ್ಮ ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ ಅವ್ರ ಒಂದ್ ಮಿನಿಟ್ ನಾ ಹೇಳತ್ತ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಿಲ್ಲ, ಜನರು ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದಾಗ ಅವೇನು ಸರ್ವೈ ಆಗುದಿಲ್ಲ. ನಮಸ್ಕಾರ, ನಡಿ. ನೀವ್ ಹೇಳಿ ನೀವು ಸಾಹೇಬ್ರ ದಯವಿಟ್ಟು ನೋಡ್ರಿ. ಹಿಂಗ್ ಕೇಳಿದ್ರು ನಾವ್ ಹಂಗ ಹೇಳುದು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಲ್ರಿ ನೀವು ಅಲ್ಲಿ ಒಬ್ಬರೇ ಹೇಳ್ತೀರ. ನೀವೆಲ್ಲ ಪತ್ರಿಕಾ ಸ್ನೇಹಿತರು. ಅಲ್ಲ ಪಶ್ಚಿಮ ಬಂಗಾಳದಾಗ
ಅಲ್ಲಿ ಸೋಲ್ದಾರ ಇವ್ರು ಅನ್ನೋದು ಎಲ್ಲರೂ ಇದ್ದುದು ಅಲ್ಲ. ಟಿಎಂಸಿ ಇದ್ದಾಗ ನಿಮ್ಮ ಪ್ರಧಾನಿಯವರೇ ಆರೋಪ ಮಾಡಿದ್ರು, ಅವನು ಆ ಚಿಟ್ ಫಂಡ್ ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಸಿಕ್ಕೊಂಡಿದ್ದ ದೊಡ್ಡ ಆರೋಪಿ. ಅವನನ್ನ ತಗೊಂಡ್ಬಂದು ನೀವೇನೇ ಈ ಕೂರಿಸಿ ಅವರನ್ನೇ ಪಟ್ಟಾಭಿಷೇಕ ಮಾಡಿದ್ದೀರಿ. ಅದೇ ತರ ಇದರಲ್ಲಿ ಅಸ್ಸಾಂ ಅಲ್ಲಿ ಹಿಮಂತ್ ವಿಶ್ವಾಸ ಅವ್ರ ವಿರುದ್ಧನೂ ನೀವೇನೇ ಎಲ್ಲ ಕಡೆ ಅವ್ರು ನಿಮ್ ಪಕ್ಷದಲ್ಲ, ಬೇರೆ ಪಕ್ಷದ ಭ್ರಷ್ಟಂತಂದು ಪಟ್ಟಾಭಿಷೇಕ ಮಾಡಿದ್ರಿ. ಮೂಲ ಬಿಜೆಪಿ ಅವರು ಕಡೆಗಣಿಸಿದ್ರು. ಇದು ದೊಡ್ಡ ಅನಾಹುತ ಆಗಿದೆ. ಸಾಹೇಬ್ರ ಸಾರಿ ನಡ್ರಿ ಸಾಕು ಬಹಳ ಆಯ್ತು. ನಿಮ್ದೇನಪ್ಪ ಏನಾದ್ರು ಸಂವಾದ? ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಕಾಮಗಾರಿ ಇಂಪ್ಲಿಮೆಂಟೇಷನ್ ರಾಜ್ಯ ಸರ್ಕಾರ ಹೌದೌದು. ಪ್ರತಿ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲ ನೋಡ್ರಿ, ಅಲ್ಲ ಒಂದ್ ನಿಮಿಷ, 14 ವರ್ಷದಲ್ಲಿ ಒಬ್ಬರಿ ಯಾವರೇ ಜೈಲ್ ಪಾದ ನಮ್ಮ ಮಂತ್ರಿ ಮಂಡಲದ ಇಷ್ಟು ಜನ ಮಂತ್ರಿ 14 ವರ್ಷ ಆಯ್ತು. ಒಂದ್ ಈಗ 14 ವರ್ಷನಾಗ ಅಲ್ರಿ ಆಯ್ತು ಅಲ್ರಿ. ಅವ್ರ ಸಚಿವರದ್ದು ಮೇಲೆ ನೀವು ಯಾವ್ದು ಆಕ್ಷನ್ ಯಡಿಯೂರಪ್ಪ ಅವ್ರು ಜೈಲು ಬಿಟ್ಟಿದ್ರು ಅವ್ರು. ಅಲ್ರಿ ನಾನ್ ಹೇಳುದು ಇವ್ರಲ್ಲ, ಇದು ಹೇಳಕತ್ತೀವಿ, ಕೇಂದ್ರದ್ದು ಕೇಳಕತ್ತಿ. ಅಲ್ಲ ಅವ್ರು ನೀವು ಏನ್ರ ನಡು ಕೇಳ್ತಿ, ಅವ್ರು ಕೇಳುದು ಕೇಂದ್ರದ. ಒಂದ್ ನಿಮಿಷ, ಮೋದಿ ಸರ್ಕಾರ ಎಷ್ಟು ದಿನ ಆಯ್ತು ಬತ್ತು, ಆಮೇಲೆ ಇದು ಕರಪ್ಷನ್ ಹೆಚ್ಚಾಗ್ಯದ ಅಂದ್ರು. ಅದಕ್ಕೆ ನಾ ಏನ್ ಹೇಳ್ದ, ಅದು ಇಷ್ಟು ವರ್ಷ ಆದ್ರೂ ಕೂಡ ಇಷ್ಟು ದೊಡ್ಡ ಕ್ಯಾಬಿನೆಟ್ ಇದ್ರು ಒಬ್ಬನು ಜೈಲಿಗೆ ಹೋಗಿಲ್ಲಪ್ಪ ಅಂತ ಹೇಳ್ದ. ನಾ ಏನ್ ರಾಜ್ಯದ ಹೇಳದ್ನ? ರಾಜ್ಯದ ಹೇಳಿನ ನಾವು ಸಪರೇಟ್ ಕರಿತೀವಿ, ರಾಜ್ಯದ ಸಪರೇಟ್ ಕರಿತೀನಿ. ಅವತ್ ಬಂದ್ ಕೇಳಕತ್ರಿ ಯಡಿಯೂರಪ್ಪಂದು ಹೇಳ್ತೀನಿ ನಾ. ಜೈಲಿಗೆ ನಿಮ್ಮವ್ರು ಯಾಕೆ ಹೋಗಿಲ್ಲ ಅಂದ್ರೆ